ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಈಗೊಂದು 2-3 ದಿನದಿಂದ Kcet ರಿಸಲ್ಟ್ ಬಂದ ಮೇಲೆ ರಿಪೀಟರ್ಸ್ಗಳು ತಮಗೆ ಕರೆಕ್ಟಾದ ಒಂದು Kcet ರ್ಯಾಂಕನ್ನು ಕೊಟ್ಟಿಲ್ಲ ಅಂಥೇಳಿ KEA ಎದುರುಗಡೆ ಒಂದಷ್ಟು ಸ್ಟ್ರೈಕನ್ನು ಮಾಡಿದರು. ಸೊ ಅಶ್ವತ್ಥ ನಾರಾಯಣ ಅವರ ಮನೆಯ ಎದುರುಗಡೆನೂ ಕೂಡ ಸ್ಟ್ರೈಕನ್ನು ಮಾಡಿದರು. ಸೊ ಇವೆಲ್ಲದರ ಬಗ್ಗೆ ಕ್ಲಿಯರ್ ಕಟ್ ಆದ ಒಂದು ಕ್ಲಾರಿಫಿಕೇಷನನ್ನು ಅಶ್ವತ್ಥ ನಾರಾಯಣ ಅವರು ಈಗ ತಾನೇ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಅದರ ಒಂದು ವಿಡಿಯೋವನ್ನು ನಾನು ಡೈರೆಕ್ಟಾಗಿ ತೋರಿಸೋದಕ್ಕೆ ಬರೋದಿಲ್ಲ, ಬಿಕಾಸ್ ಕಾಪಿರೈಟ್ ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕೋಸ್ಕರ ಆ ಒಂದು ಲಿಂಕನ್ನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಸೊ ನ್ಯೂಸ್ ಫಸ್ಟ್ ಕನ್ನಡ ಚಾನಲಲ್ಲಿ ಈ ಒಂದು ನ್ಯೂಸ್ ಬಂದಿರುವಂಥದ್ದು ಅಂದರೆ ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರು, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅವರು, ಈ KCETಯಲ್ಲಿ ರಿಪೀಟರ್ಸ್ಗಳಿಗೆ ನಾವು ಯಾಕೆ ಬೋರ್ಡ್ ಮಾರ್ಕ್ಸನ್ನು 2021 ರಿಪೀಟರ್ಸ್ಗಳಿಗೆ ನಾವು ಕನ್ಸಿಡರ್ ಮಾಡಿಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದರೆ, ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಕಳೆದ 2 ದಿವಸದಿಂದ KE ಆಫೀಸಿನ ಮುಂದುಗಡೆ ಸ್ಟ್ರೈಕ್ ಮಾಡ್ತಾ ಇದ್ರು. ಸೊ ತಮಗೆ ಒಂದು ಜಸ್ಟಿಸ್ ಬೇಕು, ಇಂಜಸ್ಟಿಸ್ ಆಗಿದೆ ಅಂತ ಹೇಳಿ ಅಪೀಲ್ ಮಾಡ್ತಾ ಇದ್ರು. ಸೊ ಇವಕ್ಕೆಲ್ಲವಕ್ಕೂ ಆನ್ಸರ್ ಅನ್ನೋ ಹಾಗೆ ಅಶ್ವತ್ಥ ನಾರಾಯಣ ಅವರು ಒಂದು ಡೀಟೇಲ್ ಆದ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದ್ದಾರೆ. ದಯವಿಟ್ಟು ಅದನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.